ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಾನಿವತ್ತು ಒಂದು ಸಿಂಪಲ್ಲಾಗಿ ಯಾವ ಥರ ಚಟ್ನಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಒಂದೊಂದು ಸಾರಿ ದೋಸೆ ಇಡ್ಲಿಗೆಲ್ಲ ಹಾಕಿದಾಗ ತೆಂಗಿನಕಾಯಿನೂ ಇರೋಂಗಿಲ್ಲ, ಹಾಗೆ ಶೇಂಗಾ ಕಾಳು ಖಾಲಿಯಾಗಿರ್ತವೆ. ಅವಾಗ ನಾವು ದಿಢೀರಂತ ಯಾವ ಥರ ಚಟ್ನಿ ಮಾಡ್ಕೋಬೇಕು ಸಿಂಪಲ್ಲಾಗಿ ಅಂಥೇಳಿ ತೋರಿಸ್ತಾ ಇದ್ದೀನಿ ನಿಮಗೆ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆಯವರೆಗೂ ನೋಡಿರಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಬರೀ ಇವಾಗ ಚಟ್ನಿ ಯಾವ ಥರ ಮಾಡೋದು ಅಂತೇಳಿ ನೋಡೋಣ. ನೋಡಿರಿ, ನಾನು ಒಂದು ಈರುಳ್ಳಿನ ಹೆಚ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು 4-5 ಮೆಣಸಿನ್ಕಾಯಿನ ಈ ಥರ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಟೇಸ್ಟ್ ಆಕತಿ. ಸಿಂಪಲ್ಲಾಗಿ ದಿಢೀರಂತ ಮಾಡ್ಕೊಬೋದು ಈ ಚಟ್ನಿನ. ನೋಡಿರಿ, ಈ ಥರ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ದಿಢೀರಂತ ನಾವು ದೋಸೆಗೆಲ್ಲ ಹಾಕಿರ್ತೀವಿ, ಕಾಯಿ ಇರೋಂಗಿಲ್ಲ, ತರಿಸೋದನ್ನು ನೆನಪು ಹಾರಿಬಿಟ್ಟಿರ್ತೀವಿ. ಆವಾಗ ಈ ಥರ ದಿಢೀರಂತ ಮಾಡ್ಕೋಬೋದು. ನೋಡಿರಿ, ಇದನ್ನು ಫ್ರೈ ಮಾಡಿರೋದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನಾನು. ಇದಕ್ಕೆ ನೋಡಿರಿ, ಒಂದು 2-3 ಸ್ಪೂನು ಪುಟಾಣಿ ಹಾಕ್ಕೋತಾ ಇದ್ದೀನಿ. ಹುರಿಗಡಲೆ ಅಂತಾರಲ್ಲ, ಅದನ್ನು ಪುಟಾಣಿನ ಹಾಕ್ಕೋತಾ ಇದ್ದೀನಿ. ಹಾಗೆ ನೋಡಿರಿ, ಸ್ವಲ್ಪ ಕರಿಬೇವು, ಹಾಗೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಂಡೆ. ಈಗ ನೋಡಿರಿ, ಸ್ವಲ್ಪ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು. ಸಿಂಪಲ್ಲಾಗಿ ಬೇಗ ಮಾಡ್ಕೊಂಬಿಡ್ಬೋದು ಈ ಚಟ್ನಿನ, ತುಂಬ ಟೇಸ್ಟ್ ಆಗ್ತೈತಿ. ನೋಡಿರಿ, ಹಾಗೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋದು. ನೋಡಿರಿ, ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋದು. ಇಷ್ಟೇ ಸಿಂಪಲ್ಲಾಗಿ ಇದನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಂಬಿಟ್ರೆ ಸಿಂಪಲ್ಲಾಗಿ ರುಚಿಕರವಾದ ಚಟ್ನಿ ರೆಡಿ ಆಕತಿ. ದೋಸೆಗೆ, ಪಡ್ಡಿಗೆ, ಇಡ್ಲಿಗೆ ಸಿಂಪಲ್ಲಾಗಿ ಬೇಗ ರೆಡಿ ಆಗ್ತೈತಿ. ನೋಡಿರಿ, ಇವಾಗ ಇದನ್ನು ಮಿಕ್ಸಿ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಯ್ತು. ನೋಡಿರಿ, ತುಂಬ ಟೇಸ್ಟ್ ಆಗ್ತೈತಿ ಚಟ್ನಿ. ದಿಢೀರಂತ ಕಾಯಿ ಇಲ್ಲದಾಗ, ತೆಂಗಿನಕಾಯಿ ಇಲ್ಲದಾಗ, ಶೇಂಗಾ ಕಾಳು ಇಲ್ಲದಾಗ ದಿಢೀರಂತ ಈ ಥರ ನಾವು ಸಿಂಪಲ್ಲಾಗಿ ಚಟ್ನಿನ ಮಾಡ್ಕೊಬೋದು. ನೋಡಿರಿ, ಎಷ್ಟು ಚೆನ್ನಾಗಿ ರೆಡಿ ಆಗೈತೆ. ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ಥರ ನೀವು ಒಂದು ಸಾರಿ ಟ್ರೈ ಮಾಡಿರಿ, ತುಂಬ ಟೇಸ್ಟ್ ಆಗುತ್ತೆ ಚಟ್ನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಚಟ್ನಿ ದಿಢೀರಂತ ಮಾಡಿರೋ ಚಟ್ನಿ ಯಾವ ಥರ ಆಗಿದೆ ಅಂತೇಳಿ ಒಂದು ಕಮೆಂಟ್ ಮಾಡಿರಿ. ಇದೇ ಥರ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.